ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಥ್ಯಾಂಕ್ ಯು ಹೇಳಬೇಕು, ಯಾಕಂದರೆ ನಂದು ಫಸ್ಟ್ ವಿಡಿಯೋಗೆ ನೀವೆಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ. ನನಗೆ ಆ್ಯಕ್ಚುಲಿ ಒಳ್ಳೆ ಕಾನ್ಫಿಡೆನ್ಸ್ ಬಂದಿದೆ ಸೊ ವ್ಲಾಗ್ ಮಾಡೋದಕ್ಕೆ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂತಂದರೆ, ನಾನು ಗ್ರಾನುಲಾ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಗ್ರಾನುಲಾ ಅಂತಂತಂದರೆ ಎಲ್ಲ ಮಿಕ್ಸ್ಡ್ ಬೆರೀಸ್, ಓಟ್ಸ್ ಇದನ್ನೆಲ್ಲ ಸ್ವಲ್ಪ ಏರ್ ಫ್ರೈಯರಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬೇಕಂದಾಗ ಅದಕ್ಕೆ ಸ್ವಲ್ಪ ಬಿಸಿ ಹಾಲು ಹಾಕ್ಕೊಂಡು ಬೇಕಾಗಿರೋ ಫ್ರೂಟ್ಸ್ನೆಲ್ಲ ಟಾಪಿಂಗ್ಸ್ ಥರ ಹಾಕ್ಕೊಂಡು ತಿನ್ಬೋದು. ನನ್ನ ಹಸ್ಬೆಂಡಿಗೆ ಕಾಂಟಿನೆಂಟಲ್ ಡಿಶಸ್ ಅಂದರೆ ತುಂಬ ಇಷ್ಟ. ಅಂದರೆ ಅವ್ರಿಗೆ ಸೌತ್ ಇಂಡಿಯನ್ ಕೂಡ ಇಷ್ಟನೇ, ಅದ್ರ ಜೊತೆ ಕಾಂಟಿನೆಂಟಲ್ ಡಿಶಸ್ ಎಲ್ಲ ತುಂಬ ಇಷ್ಟಪಡ್ತಾರೆ. ಅಂದರೆ ಓಟ್ ಮೀಲ್, ಪಾಸ್ತಾ, ಈ ಥರ ಗ್ರಾನೋಲಾ ಇದೆಲ್ಲ ಅವರಿಗೆ ತುಂಬ ಇಷ್ಟ. ಸೊ ಅವರಿಗೋಸ್ಕರ ಇವತ್ತು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ಆ ರೆಸಿಪಿನ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಅವ್ರಿಗೆ ಹೇಳುವಾಗ ಈ ಥರ ಗ್ರಾನೋಲಾ ಮಾಡಿ ಸ್ಟೋರ್ ಮಾಡ್ತೀನಿ ಅಂತ ಅಂದಾಗ ಅವರು ಅದ್ರ ಜೊತೆಗೆ ಇನ್ನೊಂದು ಏನಾದರೂ ಡೆಸರ್ಟ್ ಮಾಡು, ಶುಗರ್ ಫ್ರೀ ಹೆಲ್ದಿ ಡೆಸರ್ಟ್ ಮಾಡು ಅಂತ ಹೇಳಿದ್ರು. ಸೊ ನಾನು ಯೋಚನೆ ಮಾಡಿ ರೋಸ್ಟೆಡ್ ಆಲ್ಮಂಡ್ ಚಾಕೋ ಫಡ್ಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಎರಡು ರೆಸಿಪಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಒಳ್ಳೆ ವಿಡಿಯೋಸ್ನ ನಿಮಗೋಸ್ಕರ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಇಂಟ್ರೋ ವಿಡಿಯೋ ಇಷ್ಟ ಆಯಿತು. ನಾನು ಹೇಳಿದ್ನಲ್ವ, ನನಗೆ ಕ್ಯಾಮ್ರಾ ಮುಂದೆ ಮಾತಾಡೋಕೆ ತುಂಬ ಇಷ್ಟ ಇದೆ, ಬಟ್ ಸ್ವಲ್ಪ ಭಯ ಇದೆ ಅಂತ. ನಾನು ಸೆಕೆಂಡ್ ವಿಡಿಯೋದಲ್ಲೇ ಮಾತಾಡಬೇಕಂತ ಏನು ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಟೈಮ್ ತೊಗೊಳ್ಳೋಣ, ಸ್ವಲ್ಪ ಪ್ರಾಕ್ಟೀಸ್ ಆಗಲಿ. ಯಾಕಂದರೆ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ಅನ್ಸಿದ್ರು, ಅದು ತುಂಬ ಚೆನ್ನಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವಾಗಲಿದ್ರೂ ಮಾತಾಡಲೇಬೇಕಲ್ವಾ, ಸುಮ್ಮನೆ ಪೋಸ್ಟ್ಪೋನ್ ಮಾಡೋದು ಯಾಕೆ ಅಂತ ಹೇಳಿ ಇವಾಗಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ನಾನಿಲ್ಲಿ ಗ್ರಾನುಲಾ ಮಾಡೋದಕ್ಕೆ ಆಲ್ಮಂಡ್ಸ್ನೆಲ್ಲ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಯಾವ ಥರ ಬೇಕೋ ಆ ಥರ ಚಾಪ್ ಮಾಡ್ಕೊಳ್ಬೋದು. ಇದು ನನಗೆ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ದೊಡ್ಡದಾಗಲೇ ಚಾಪ್ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲಿಗೆ ಈ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಓಟ್ಸ್ ಹಾಕೊಳ್ತಾ ಇದ್ದೀನಿ. ನೀವು ರೋಲ್ಡ್ ಓಟ್ಸ್ ಅಥವಾ ನಾರ್ಮಲ್ ಓಟ್ಸ್ ಯಾವುದಾದ್ರೂ ಹಾಕೊಳ್ಬೋದು, ಎರಡೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಕ್ರೇನ್ಬೆರೀಸ್, 1/4 ಕಪ್ ಆಗುವಷ್ಟು ಚಿಯಾ ಸೀಡ್ಸ್, 1/4 ಕಪ್ ಆಗುವಷ್ಟು ಪಂಪ್ಕಿನ್ ಸೀಡ್ಸ್. ನೆಕ್ಸ್ಟ್ ಇಲ್ಲಿ ಕ್ಯಾಶ್ಯೂಸ್, ಹಾಗೆಯೇ ಚಾಪ್ಡ್ ಆಲ್ಮಂಡ್ಸ್, ಅದ್ರ ಜೊತೆ ಬ್ಲ್ಯಾಕ್ ರೇಸನ್ಸ್, ಹಾಗೆಯೇ ಫ್ಲ್ಯಾಕ್ಸ್ ಸೀಡ್ಸ್, 2 to 3 ಸ್ಪೂನ್ಸ್ ಆಗೋಷ್ಟು ಕೋಕೋ ಪೌಡರ್ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ನಾನು ಏನು ಹೇಳಿದೆ ಮೆಷರ್ಮೆಂಟ್ ಎಲ್ಲ 1/4 ಕಪ್ ಹಾಕಿದ್ರೆ ಸಾಕು. ನೆಕ್ಸ್ಟ್ ಅದಕ್ಕೇ 1 ಸ್ಪೂನ್ ಆರ್ 2 ಸ್ಪೂನ್ಸ್ ಆಗೋಷ್ಟು ಹನಿ ಹಾಕೊಳ್ಬೋದು, ಇದು ಸ್ವೀಟ್ನರಿಗೆ. ನೆಕ್ಸ್ಟ್ ಅದಾದಮೇಲೆ 1 to 2 ಸ್ಪೂನ್ಸ್ ಆಗುವಷ್ಟು ಹೋಮ್ ಮೇಡ್ ಗೀ ಹಾಕೊಳ್ಬೋದು. ಇದು ಏನಂದರೆ ಅದು ಎಲ್ಲ ಮಿಕ್ಸ್ ಆಗುತ್ತೆ, ಒಂದಕ್ಕೊಂದು ಕೋಟಿಂಗ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಕೋಕೋನಟ್ ಆಯಿಲ್ ಅಥವಾ ತುಪ್ಪ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಇದು ರೆಡಿ ಆಗುತ್ತೆ. ಈ ಗ್ರಾನುಲಾ ತುಂಬ ಹೆಲ್ದಿ ಹಾಗೆ ಟೇಸ್ಟಿ ಸ್ನ್ಯಾಕ್ ಆಯಿತಾ. ನಿಮಗೆ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ ಅಥವಾ ಕ್ಲಾಸ್ ಫುಡ್ ಬೇಕಂದರೆ ಇದು ಪರ್ಫೆಕ್ಟ್. ಈ ಗ್ರಾನುಲಾ ತಿನ್ನೋದ್ರಿಂದ ನಿಮಗೆ ಇನ್ಸ್ಟೆಂಟ್ ಆಗಿ ಎನರ್ಜಿ ಸಿಗುತ್ತೆ. ಹಾಗೆ ಇದರಲ್ಲಿ ತುಂಬ ಜಾಸ್ತಿ ಫೈಬರ್ ಇರೋದ್ರಿಂದ ಡೈಜೆಷನ್ಗೆ ಸೂಪರ್. ಲಾಂಗ್ ಟೈಮ್ ಫುಲ್ ಫೀಲ್ ಆಗುತ್ತೆ ಸ್ಟಮಕಲ್ಲಿ. ಹಾಗೆ ಇದು ಕಿಡ್ಸಿಂದ ಎಲ್ಡರ್ಸ್ವರೆಗೂ ಎಲ್ಲರಿಗೂ ಸೇಫು. ವೆಯ್ಟ್ ಕಂಟ್ರೋಲ್ಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಈ ಗ್ರಾನುಲಾನ ನೀವು ಹಾಲಿನ ಜೊತೆ ತಿನ್ಬೋದು, ಇಲ್ಲ ಮೊಸರು ಜೊತೆ, ಫ್ರೂಟ್ಸ್ ಜೊತೆ ಅಥವಾ ಹನಿ ಹಾಕೊಂಡು ಕೂಡ ತಿನ್ಬೋದು. ಇಲ್ಲ ಏನೋ ಬೇಡ ಅಂದರೆ ಜಸ್ಟ್ ಸ್ನ್ಯಾಕ್ ಥರ ಡೈರೆಕ್ಟಾಗಿ ಕೂಡ ತಿನ್ಬೋದು. ಹೆಲ್ದಿ ಸ್ನ್ಯಾಕ್ಸ್ ಅಂತಂದರೆ ಬೋರಿಂಗ್ ಅಲ್ಲ, ಗ್ರಾನುಲಾ ಥರ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹೆಲ್ದಿ ಲೈಫ್ ಸ್ಟಾರ್ಟ್ ಮಾಡಬೇಕಂದ್ರೆ ಸ್ಮಾಲ್ ಚೇಂಜಸ್ ಇನಫ್. ಚಿಪ್ಸ್ ಬದಲು ಗ್ರಾನುಲಾ ಟ್ರೈ ಮಾಡಿ, ಬಾಡಿಗೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಇದನ್ನೆಲ್ಲ ಈವನ್ ಆಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಬೇಕಿಂಗ್ ಟ್ರೇಗೆ ಹಾಕಿ ಬೇಕ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಇದರಲ್ಲಿ ಪ್ರೋ ಟಿಪ್ ಏನಂತಂದರೆ, ಇದನ್ನು ಏರ್ ಫ್ರೈಯರಲ್ಲಿ ನೀವು ಬೇಕ್ ಮಾಡ್ತಿದ್ದೀರಾ ಅಂತಂದರೆ ಆಲ್ಮೋಸ್ಟ್ 150 ಡಿಗ್ರಿಯಲ್ಲಿ ಒಂದು 18 to 20 ಮಿನಿಟ್ಸ್ ಬೇಕ್ ಮಾಡಬೇಕಾಗತ್ತೆ. ಬಟ್ ಏನಂದರೆ ಇದರಲ್ಲಿ ಎವ್ರಿ 3 ಮಿನಿಟ್ಸ್ ನೀವು ಅದನ್ನು ಓಪನ್ ಮಾಡಿ ಮತ್ತೆ ಎಲ್ಲನೂ ಮಿಕ್ಸ್ ಮಾಡಿ ಮತ್ತೆ ಬೇಕ್ ಮಾಡೋಕ್ಕೆ ಇಡಬೇಕು. ಈ ಸ್ಟೆಪ್ನ ನೀವು ಮಿಸ್ ಮಾಡಲೇಬಾರ್ದು. ಇಲ್ಲ ಅಂದರೆ ಇದು ಈವನ್ ಆಗಿ ಬೇಕ್ ಆಗಲ್ಲ. ಅಂದರೆ ಮೇಲೆಲ್ಲ ಕ್ರಂಚಿ ಆಗಿರುತ್ತೆ, ಒಳಗಡೆ ಹಾಗೆ ಸಾಫ್ಟ್ ಆಗಿರುತ್ತೆ, ಎಲ್ಲ ಬೇಕ್ ಆಗಿರೋದಿಲ್ಲ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಟೈಮರು 3 ಮಿನಿಟ್ಸ್ಗೆ ಇಟ್ಕೊಂಡು ಟೆಂಪ್ರೇಚರ್ 150 ಡಿಗ್ರಿಗೆ ಇಟ್ಟು ಎವ್ರಿ 3 ಮಿನಿಟ್ಸ್ ತೆಗೆದು
ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಬೇಕ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಸೊ ಇದೇ ಥರ ನಾನು ಆಲ್ಮೋಸ್ಟ್ 5 to 6 ಟೈಮ್ಸ್ ರಿಪೀಟ್ ಮಾಡಿ ಫೈನಲ್ ಆಗಿ ಇದು ಬೇಕಾಗಿರೋದು. ಆವಾಗ ನಿಮಗೆ ಮೇಲೆ ಒಳಗಡೆ ಎಲ್ಲ ಕಡೆ ಕ್ರಂಚಿಯಾಗಿ ಬೇಕಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಸ್ಟೋರ್ ಮಾಡಲಿಕ್ಕೆ ಈಸಿ. ಸ್ಟೋರ್ ಮಾಡಿದ್ರೆ ಒಂದು ಆಲ್ಮೋಸ್ಟ್ 1 ಮಂತ್ವರೆಗೂ ಸ್ಟೋರ್ ಮಾಡ್ಬೋದು, ಬೇಗ ಹಾಳಾಗಲ್ಲ. ಅಂದರೆ ಮಾಯಿಶ್ಚರ್ ಏನೂ ಇರಬಾರ್ದು, ಆವಾಗ ಬೇಗ ಹಾಳಾಗಲ್ಲ. ಕ್ರಂಚಿಯಾಗಿದ್ದರೆ ತುಂಬ ದಿನ ಬರುತ್ತೆ, ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ಈ ಸ್ಟೆಪ್ನ ನೀವು ಮಿಸ್ ಮಾಡಲೇಬೇಡಿ. ಎವ್ರಿ 3 minutes ಓಪನ್ ಮಾಡಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಬೇಕ್ ಮಾಡೋಕ್ಕಿಡಿ, ಆವಾಗ ಚೆನ್ನಾಗಿ ಬೇಕಾಗುತ್ತೆ. ನನಗೆ ಪರ್ಸ್ನಲಿ ಗ್ರಾನೆಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬ ಇಷ್ಟ ಆಗುತ್ತೆ. ಹೆಲ್ದಿ ಪ್ಲಸ್ ಟೇಸ್ಟಿ ಪ್ಲಸ್ ಕ್ವಿಕ್ ರೆಡಿ ಅಲ್ವಾ. ನೀವಿಲ್ಲಿ ನೋಡ್ಬೋದು ಇದು ಫೈನಲ್ ಆಗಿ ಬೇಕಾಗಿರೋದು. ಅಂದರೆ ಆಲ್ಮೋಸ್ಟ್ 18 minutes ಆದಮೇಲೆ ಈ ಥರ ಕಾಣ್ತಾ ಇದೆ ಗ್ರಾನೋಲಾ. ಇದನ್ನು ಹಾಗೆ ತಿನ್ನೋಕೆ ಕೂಡ ತುಂಬ ಟೇಸ್ಟಿಯಾಗಿತ್ತು. ಅಂದರೆ ಕೋಕೋ ಪೌಡರ್ ಹಾಕಿರೋದ್ರಿಂದ ಅದು ಚಾಕ್ಲೇಟ್ ಫ್ಲೇವರ್ ಬರ್ತಾಯಿತ್ತು, ಹಾಗೆ ಹನಿ ಹಾಕಿರೋದ್ರಿಂದ ಅದು ಸ್ವೀಟ್ ಆಗಿತ್ತು. ಸೊ ಹಾಗೆ ತಿನ್ನೋಕೆ ಕೂಡ ತುಂಬ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ಫೈನಲಿ ಒಂದು ಕಂಟೈನರಿಗೆ ಹಾಕಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಇದನ್ನು ಕ್ಲೋಸ್ ಮಾಡಿ ನೀಟಾಗಿ ಸ್ಟೋರ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಈ ಥರ ಸ್ಟೋರ್ ಮಾಡಿಕೊಂಡು ಎಷ್ಟು ಆಲ್ಮೋಸ್ಟ್ 1 ತಿಂಗಳವರೆಗೂ ಇಟ್ಕೊಳ್ಬೋದು, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ತುಂಬ ಹೆಲ್ದಿ ಹಾಗೆ ಟೇಸ್ಟಿ ರೆಸಿಪಿ, ಸ್ನ್ಯಾಕ್ ರೆಸಿಪಿ. ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಲ್ಲರೂ ತಿನ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಇನ್ಸ್ಟೆಂಟ್ ಆಗಿ ಒಂದು ಡೆಸರ್ಟ್ ಮಾಡ್ತಾ ಇದ್ದೀನಿ, ರೋಸ್ಟೆಡ್ ಆಲ್ಮಂಡ್ ಚಾಕೋ ಫಡ್ಜ್. ಇದು ಕೂಡ ತುಂಬ ಹೆಲ್ದಿ ಆಗಿರೋ ಡೆಸರ್ಟೇ. ಶುಗರ್ ಇಲ್ಲ, ಮೈದಾ ಇಲ್ಲ, ಆಯಿಲ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು ಆ್ಯಂಡ್ ತುಂಬ ಕ್ವಿಕ್ಕಾಗಿ ಮಾಡಿರೋದು. ಇದು ಸೂಪರ್ ಟೇಸ್ಟಿ ಪ್ಲಸ್ ಲಕ್ಸುರಿ ಸ್ವೀಟ್ ವೈಬ್ ಕೊಡುತ್ತೆ. ನೀವು ಯಾರಾದರೂ ಸ್ವೀಟ್ ಲವರ್ಸ್ ಆಗಿದ್ದರೆ ಡೆಫಿನೆಟ್ ಆಗಿ ಈ ರೆಸಿಪಿ ಟ್ರೈ ಮಾಡಲೇಬೇಕು. ಈ ರೆಸಿಪಿ ಹೇಗೆ ಮಾಡೋದಂದರೆ, ಫಸ್ಟ್ ನಾನಿಲ್ಲಿ ಡೇಟ್ಸಲ್ಲಿರೋ ಎಲ್ಲ ಸೀಡ್ಸ್ನೆಲ್ಲ ರಿಮೂವ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಡೇಟ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈ ರೆಸಿಪಿಗೆ ಮೇಲೆ ಆ್ಯಡ್ ಆನ್ ಆಗಿ ಒಂದು ಲೇಯರ್ ಮೆಲ್ಟೆಡ್ ಚಾಕ್ಲೇಟ್ನ ಹಾಕ್ಕೊಂಡು ತಿನ್ಬೋದು, ಆವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಬಟ್ ಈ ಡೇಟ್ಸ್ ಎಷ್ಟು ಸ್ವೀಟ್ಸ್ ಇತ್ತು ಆ್ಯಂಡ್ ನನ್ನ ಕ್ವಾಂಟಿಟಿ ಕೂಡ ಜಾಸ್ತಿ ತೊಗೊಂಡಿರೋದ್ರಿಂದ ಆ ಚಾಕ್ಲೇಟ್ ಬೇಡವಾಗಿತ್ತು. ನಾನು ಹಾಗೇ ಮಾಡಿದೆ, ಅಂದರೆ ಮೆಲ್ಟೆಡ್ ಡಾರ್ಕ್ ಚಾಕ್ಲೇಟ್ ಹಾಕಲೇ ಇಲ್ಲ. ಸೀಡ್ಸ್ ಎಲ್ಲ ರಿಮೂವ್ ಆದಮೇಲೆ 1 ಬೌಲಿಗೆ ಡೇಟ್ಸ್ ಹಾಕಿ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ 10 to 15 minutes ಸೋಕ್ ಮಾಡಿ ಇಡಬೇಕು. ಆವಾಗ ಡೇಟ್ಸ್ ಎಲ್ಲ ಸಾಫ್ಟ್ ಆಗುತ್ತೆ, ಬ್ಲೆಂಡರಲ್ಲಿ ಬೇಗ ಬ್ಲೆಂಡ್ ಆಗುತ್ತೆ ಅಂತ. ಈ ಥರ ರೆಸಿಪೀಸ್ನ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಸ್ಟೋರ್ ಸ್ವೀಟ್ಸಿಗಿಂತ ಹೋಮ್ ಮೇಡ್ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಓನ್ಲಿ ಫ್ಯೂ ಇಂಗ್ರೀಡಿಯೆಂಟ್ಸ್, ನೋ ಬೇಕಿಂಗ್, ಬಟ್ ಟೇಸ್ಟ್ ಮಾತ್ರ 5 star ಲೆವೆಲಲ್ಲಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಒಂದು 1/2 ಕಪ್ ಆಗುವಷ್ಟು ಆಲ್ಮಂಡ್ಸ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫ್ಲೇಮ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲೇ ಒಂದು 5 to 6 minutes ರೋಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು, ಅಂದರೆ ಅದು ಸ್ವಲ್ಪ ಕ್ರಂಚಿ ಆಗಬೇಕು. ಅದೊಂದು ಸ್ವಲ್ಪ ಒಳ್ಳೆ ಘಮ ಬರುತ್ತೆ ಆಲ್ಮಂಡ್ಸ್ ಫ್ರೈ ಆಗಬೇಕಾದ್ರೆ, ಅಲ್ಲಿವರೆಗೂ ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಆಗ ಫಚ್ ಕೂಡ ಚೆನ್ನಾಗಿ ಬರುತ್ತೆ, ಆ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಆಲ್ಮಂಡ್ಸ್ ಎಲ್ಲ ರೋಸ್ಟ್ ಆದಮೇಲೆ ಒಂದು ಬ್ಲೆಂಡರಿಗೆ ಏನು ನಾವು ಸೋಕ್ ಮಾಡಿ ಇಟ್ಟಿದ್ವಿ ಡೇಟ್ಸ್ ಅಲ್ವಾ, ಆ ಡೇಟ್ಸ್ನ ಹಾಕ್ಕೊಂಡು ಹಾಗೆ ರೋಸ್ಟೆಡ್ ಆಲ್ಮಂಡ್ಸ್ ಹಾಕ್ಕೊಂಡು 2 ಸ್ಪೂನ್ಸ್ ಆಗುವಷ್ಟು ಕೋಕೋ ಪೌಡರ್ ಹಾಕ್ಕೊಳ್ಬೋದು, ಅಂದರೆ 2 to 3 ಸ್ಪೂನ್ಸ್ ಆಗುವಷ್ಟು. ಅದಾದಮೇಲೆ ಬ್ಲೆಂಡ್ ಆಗೋದಕ್ಕೆ ಬಿಸಿನೀರನ್ನ ಇಟ್ಕೊಂಡಿದ್ವಿ ಅಲ್ವಾ, ಸೋಕ್ ಮಾಡಿ ಇಟ್ಕೊಂಡಿದ್ವಿ, ಆ ಬಿಸಿನೀರನ್ನೇ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಆಗಿ ಬ್ಲೆಂಡ್ ಮಾಡಿ ಇಟ್ಕೊಳ್ಬೇಕು. ಈ ಡೆಸರ್ಟ್ ಅಂತೂ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡ್, ನಮ್ಮ ಅತ್ತೆ ಮಾವ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ನೆಕ್ಸ್ಟ್ ಇಲ್ಲಿ ಒಂದು ಗ್ಲಾಸ್ ಕಂಟೈನರ್ಗೆ ಸ್ವಲ್ಪ ತುಪ್ಪನ ಬ್ರಷ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದರಿಂದ ಫಡ್ಜ್ ಕಂಟೈನರಿಗೆ ಸ್ಟಿಕ್ ಆಗೋದಿಲ್ಲ, ಈಸಿಯಾಗಿ ಆಚೆ ಬರುತ್ತೆ ಅಂತ. ಈ ರೆಸಿಪಿ ಅಷ್ಟೇನು ಟೈಮ್ ಕನ್ಸ್ಯೂಮಿಂಗ್ ಅಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತಂತಂದರೆ ನಿಮಗೆ ಹಾರ್ಡ್ಲಿ 10-15 minutes ಒಳಗಡೆನೆ ಆಗಿಬಿಡುತ್ತೆ. ಏನಿಲ್ಲ, ಒಂದು ಕಡೆ ಡೇಟ್ಸ್ನ ಸೋಕ್ ಮಾಡಿ ಇಟ್ಕೊಳ್ಳೋದು, ಅದು ಸೋಕ್ ಆಗೋ ಹೊತ್ತಿಗೆ ಇನ್ನೊಂದು ಕಡೆ ಆಲ್ಮಂಡ್ಸ್ನ ರೋಸ್ಟ್ ಮಾಡಿ, ಅದೆರಡು ಆದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕೋಕೋ ಪೌಡರ್ ಹಾಕಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ ಈ ಕಂಟೈನರ್ಗೆ ಹಾಕ್ಕೊಂಡು ಸೆಟ್ ಮಾಡಿಕೊಂಡ್ರೆ ಆಗೋಯ್ತು. ಅಷ್ಟು ಹೆಲ್ದಿ ಕೂಡ, ಟೇಸ್ಟಿ ಕೂಡ, ಹಾಗೆ ಟೈಮ್ ಕೂಡ ಜಾಸ್ತಿ ಬೇಡ. ಯಾರಾದರೂ ಡಯಟ್ ಮಾಡ್ತಾ ಇದ್ರೆ, ಶುಗರ್ ಎಲ್ಲ ಕಟ್ ಡೌನ್ ಮಾಡಿದರೆ, ಸ್ವೀಟ್ ಕ್ರೇವಿಂಗ್ಸ್ ಆಗಿದ್ರೆ ಈ ರೆಸಿಪಿನ ತಟ್ ಅಂತ ಮಾಡ್ಕೊಳ್ಬಿಡ್ಬೋದು. ಈ ಮಿಕ್ಸ್ಚರ್ನೆಲ್ಲ ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಹಾಕ್ತಾ ಇದ್ದೀನಿ. ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಡೆಸಿಕೇಟೆಡ್ ಕೋಕೋನಟ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಪ್ಯಾಕೆಟಲ್ಲಿ, ಸೊ ಆ ಕೋಕೋನಟ್ನ ಹಾಕ್ಕೊಳ್ಬೋದು. ಅದ್ರ ಮೇಲೆ ನಿಮಗೆ ಟಾಪಿಂಗ್ಸ್ ಆಗಿ ಏನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಆಲ್ಮಂಡ್ಸ್ನೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಕ್ಯಾನ್ಬೆರೀಸ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನೀವು ಬೇಕಿದ್ರೆ ಡ್ರೈಡ್ ಬ್ಲೂಬೆರೀಸ್ ಕೂಡ ಹಾಕ್ಕೊಳ್ಬೋದು. ಅದಾದಮೇಲೆ ನಾನು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ಹಾಗೆ ಸ್ವಲ್ಪ ರೋಸ್ಟ್ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನೀವು ಬ್ಲ್ಯಾಕ್ ರೇಸನ್ಸ್ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ ಏನು ಟಾಪಿಂಗ್ಸ್ ಬೇಕಾದರೂ ಹಾಕ್ಕೊಳ್ಬೋದು, ಏನು ಹಾಕಿದ್ರೂ ಚೆನ್ನಾಗಿರುತ್ತೆ.
ಇದ್ರ ಮೇಲೆ ಬೇಕಿದ್ರೆ ನೀವು ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಕೂಡ ಹಾಕೊಳ್ಬೋದು, ಅದು ಇನ್ನೂ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ನನಗಿಲ್ಲಿ ಸ್ವೀಟ್ ಸಾಕಂತ ಅನ್ನಿಸ್ತು, ಸೊ ನಾನು ಅದಕ್ಕೆ ಅದನ್ನೇನು ಹಾಕಕ್ಕೆ ಹೋಗಲಿಲ್ಲ, ಹಾಗೇ ಚೆನ್ನಾಗಿತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ರೆಸಿಪಿ, ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಲೇಬೇಕು. ತುಂಬ ಹೆಲ್ದಿ ಕೂಡ, ಶುಗರ್ ಇಲ್ಲ, ಮೈದಾ ಇಲ್ಲ, ಏನಿಲ್ಲ, ಏನು ಬರೀ ಡೇಟ್ಸು, ಆಲ್ಮಂಡ್, ಡ್ರೈ ಫ್ರೂಟ್ಸ್ ಇದರಲ್ಲೇ ಮಾಡಿರೋದು. ನಿಜ ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ಇನ್ಸ್ಟೆಂಟಾಗಿ ಡೆಸರ್ಟ್ ತಿನ್ನಬೇಕು ಅಂತ ಅನ್ಸಿದ್ರೆ ಆಚೆ ಹೋಗಿ ತಿನ್ನೋ ಬದಲು 10 ನಿಮಿಷದಲ್ಲಿ ಮನೇಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನಿಜ ತುಂಬ ಚೆನ್ನಾಗಿ ಬಂದಿದೆ, ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ. ಇದು ನೆಕ್ಸ್ಟ್ ಮಾರ್ನಿಂಗ್ ಕಂಟಿನ್ಯೂಷನ್ ವ್ಲಾಗ್. ನಾನು ಕೆಳಗೆ ಬಂದ ತಕ್ಷಣ ಮಾಡೋ ಕೆಲಸ ಅಂದರೆ ಫಸ್ಟ್ ಆಚೆ ಬಂದು ಸ್ವಲ್ಪ ಅಲ್ಲಿ ಎಲ್ಲ ಓಡಾಡ್ಕೊಂಡು ಗಿಡಕ್ಕೆ ನೀರು ಹಾಕ್ಕೊಂಡು, ಅದು ನಂದು ಮೀ ಟೈಮ್ ಆ್ಯಕ್ಚುಲಿ. ಬೆಳಗ್ಗೆ ಅಲ್ಲಿ ಏನು ಟ್ರಾಫಿಕ್ ಇರೋದಿಲ್ಲ, ಒಳ್ಳೆ ಗಾಳಿ ಬರ್ತಾ ಇರುತ್ತೆ, ಎಂಜಾಯ್ ಮಾಡ್ಕೊಂಡು ಅಲ್ಲಿ ಓಡಾಡ್ಕೊಂಡು ಆಮೇಲೆ ಒಳಗಡೆ ಹೋಗಿ ಕಿಚನ್ ಕೆಲಸ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಈವ್ನಿಂಗ್ ಗ್ರಾನೋಲಾ ರೆಸಿಪಿ ಮಾಡಿದ್ದೆ ಅಲ್ವಾ, ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು ನನಗೆ ಬ್ರೇಕ್ಫಾಸ್ಟ್ ಏನೂ ಬೇಡ, ನೀ ಏನಾದರೂ ರೈಸ್ ಐಟಮ್ ಮಾಡಿದ್ರು ನನಗೆ ಗ್ರಾನೋಲಾ ಮಾಡಿಕೊಡು ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ಗ್ರಾನೋಲಾ ಮಾಡೋಣ ಅಂತ ಹೇಳಿ ಇಲ್ಲಿ ಫ್ರೂಟ್ಸ್ನೆಲ್ಲ ಫಸ್ಟು ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಏನು ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು. ಆ್ಯಪಲ್ ಹಾಕ್ಕೊಳ್ಬೋದು, ಬನಾನಾ, ಸ್ಟ್ರಾಬೆರೀಸ್, ಬ್ಲೂಬೆರಿ, ಪೊಮೊಗ್ರೆನೇಟ್, ಹಾಗೆ ಇನ್ನೂ ಬೇಕಿದ್ರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ಏನು ಹಾಕ್ಕೊಂಡು ತಿಂದರೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಏನೂ ಬೇಡ ಅಂತಂದರೆ ಹಾಲು ಜೊತೆ, ಪ್ಲೇನ್ ಹಾಲು ಜೊತೆ ಕೂಡ ತಿನ್ಬೋದು. ಇಲ್ಲಾಂದರೆ ಮೊಸರು ಇಷ್ಟಪಡೋರು ಮೊಸರು ಜೊತೆನೂ ತಿನ್ಬೋದು, ಮೊಸರು ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪ್ಲೇನ್ ಗ್ರಾನೋಲಾಗೆ ಸ್ವಲ್ಪ ಹನಿ ಹಾಕ್ಕೊಂಡು ಆ ಥರನೂ ತಿನ್ಬೋದು. ಹೇಗೆ ತಿಂದ್ರೂ ಚೆನ್ನಾಗಿರುತ್ತೆ. ನನಗಂತೂ ಹಾಗೆ ತಿನ್ನೋಕೆ ಕೂಡ ತುಂಬ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅದೊಂಥರ ಸ್ನ್ಯಾಕ್ ಥರ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಫಸ್ಟ್ ಎಲ್ಲ ಫ್ರೂಟ್ಸ್ನೆಲ್ಲ ಚಾಪ್ ಮಾಡಿ ಇಟ್ಕೊಂಡು ಒಂದು ಬೌಲಿಗೆ ಒಂದು 4 to 5 ಸ್ಪೂನ್ಸ್ ಆಗುವಷ್ಟು ಗ್ರಾನೋಲಾ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಬಿಸಿ ಹಾಲನ್ನ ಹಾಕ್ಕೊಂಡ್ರೆ ಆ ಗ್ರಾನೋಲಾ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ, ತಿನ್ನೋ ಕೂಡ ಚೆನ್ನಾಗಿರುತ್ತೆ. ಇಲ್ಲ ನಿಮಗೆ ಕ್ರಂಚಿಯಾಗಿರ್ಬೇಕಂತಂದರೆ ತಣ್ಣಗಿರೋ ಹಾಲು ಹಾಕ್ಕೊಂಡ್ರೆ ಆ ಕ್ರಂಚಿನೆಸ್ ಹಾಗೆ ಇರುತ್ತೆ. ಇಲ್ಲ ಸಾಫ್ಟಾಗಿ ತಿನ್ಬೇಕಂತಂದರೆ ಬಿಸಿ ಹಾಲು ಹಾಕ್ಕೊಂಡ್ರೆ ಎಲ್ಲ ಸಾಫ್ಟ್ ಆಗುತ್ತೆ. ಹಾಲು ಹಾಕ್ಕೊಂಡು ಸ್ವಲ್ಪ ನೆನೆಸ್ಬಿಟ್ಟು ಅದಕ್ಕೆ ಒಂದು 2 to 3 ಡ್ರಾಪ್ಸ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕ್ತಿದ್ದೀನಿ. ಇದು ಫ್ಲೇವರ್ನ ಎನ್ಹಾನ್ಸ್ ಮಾಡುತ್ತೆ, ತಿನ್ನುವಾಗ ಒಳ್ಳೆ ಫ್ಲೇವರ್ ಇರುತ್ತೆ ಗ್ರಾನೋಲಾದಲ್ಲಿ. ಅದು ಹಾಕಿದ್ಮೇಲೆ ನಂಗೆ ಬೇಕಿರೋ ಫ್ರೂಟ್ಸ್ನ ಹಾಕ್ಕೊಳ್ಬೋದು. ಇವಾಗ ಫಸ್ಟ್ ನಾನಿಲ್ಲಿ ಪೊಮೊಗ್ರೆನೇಟ್ ಹಾಕ್ಕೊಂಡಿದ್ದೀನಿ, ಅದ್ರ ಮೇಲೆ ಸ್ವಲ್ಪ ಬನಾನಾ, ಆ್ಯಪಲ್ ಇದೆಲ್ಲ ಹಾಕಿ ಒಂದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಯೂಶಲಿ ಮಿಕ್ಸ್ ಮಾಡದೆ ಹಾಗೇ ತಿನ್ಬೋದು, ಬಟ್ ನಂಗೆ ಆ ಥರ ಇಷ್ಟ ಆಗಲ್ಲ. ಎಲ್ಲನೂ ನಾನು ಫಸ್ಟ್ ಮಿಕ್ಸ್ ಮಾಡಿಬಿಡ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಗ್ರಾನೋಲಾ ಅದ್ರ ಮೇಲೆ ಎಲ್ಲ ಟಾಪಿಕ್ಸ್ ಹಾಗೆ ಇಟ್ಕೊಂಡು ಆ ಥರ ತಿಂತಾರೆ, ಬಟ್ ನಂಗೆ ಯೂಶಲಿ ಆ ಥರ ಇಷ್ಟ ಆಗಲ್ಲ. ನಂಗೆಲ್ಲ ಮಿಕ್ಸ್ ಮಾಡಿದರೆ ಅದು ತಿನ್ನುವಾಗ ಚೆನ್ನಾಗಿರುತ್ತೆ ಅಂತ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಪ್ರೋಟೀನಿಗೆ ಅಂತ ಹೇಳಿ 2 ಮೊಟ್ಟೆನಲ್ಲಿ ಹಾಗೆ ಸಾಟೆ ಮಾಡಿ ಕೊಡ್ತಾ ಇದ್ದೀನಿ. ಅದೇ ನಾನ್ ಸ್ಟಿಕ್ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ, ನಾನು ಯೂಶಲಿ ಆಯಿಲ್ ಯೂಸ್ ಮಾಡೋದಿಲ್ಲ ಜಾಸ್ತಿ, ಸೊ ತುಪ್ಪನೇ ಯೂಸ್ ಮಾಡ್ತೀನಿ. ಸ್ವಲ್ಪ ತುಪ್ಪ ಹಾಕಿ 2 ಮೊಟ್ಟೆ ಹೊಡೆದಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪೌಡರ್ ಇದನ್ನೆಲ್ಲ ಹಾಕಿ ಸಾಟೆ ಮಾಡಿ ಕೊಡ್ತಾನೆ. ಇದು ಇನ್ನು ಪ್ರೋಟೀನಿಗೆ. ಗ್ರಾನೋಲಾ ಬಂದು ಅದರಲ್ಲಿ ನಿಮಗೆ ಹೈ ಫೈಬರ್ ಇರುತ್ತೆ, ಇದರಲ್ಲಿ ಪ್ರೋಟೀನ್ ಸಿಗುತ್ತೆ. ಸೊ 2 ಬ್ಯಾಲೆನ್ಸ್ ಆಗುತ್ತೆ, ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ, ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ಆಗುತ್ತೆ ಅಂತ ನಾನು ಈ ಥರ ಮಾಡಿಕೊಡ್ತೀನಿ. ಯಾ, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾ, that is it guys. Meet you all in my next video. Until then, stay tuned. Thank you so much for watching my vlog. Bye. Yeah.